ಹುಡುಗರಿಗೆ ತುಂಬಾ ಬೈಕ್ ಅಂದ್ರೆ ಇಷ್ಟ ಇರ್ತದೆ, ಅಥವಾ ಐಫೋನ್ ಅಂತ ಹೇಳಿದ್ರೆ ಇವಾಗ ಟ್ರೆಂಡಿಂಗ್ ಆಗಿ ಹೋಗಿದೆ. ಸಾಲ ಮಾಡಿದ್ರು ಪರವಾಗಿಲ್ಲ, ನಾವೊಂದು ಶೋ ಅಪ್ಪಿಗೋಸ್ಕರ ಆದ್ರೂ ಒಂದು ಐಫೋನ್ ತಗೊಳ್ತೇವೆ ಅನ್ನೋ ಮಟ್ಟಕ್ಕೆ ನಮ್ಮ ಈ ಕಾಲದಲ್ಲಿ ಇದ್ದಾರೆ. ಅಷ್ಟೇ ಅಲ್ಲದೆ ಹುಡುಗಿಯರ ಒಂದು ವಿಷಯಕ್ಕೆ ಬಂದಾಗ, ಯಾವುದೋ ಒಂದು ಹುಡುಗಿ ಅಥವಾ ಯಾವುದೋ ಒಬ್ಬ ಹೀರೋಯಿನ್ ಚಂದ ರೆಡಿಯಾಗಿ ಒಂದು ಬ್ರಾಂಡೆಡ್ ಲಿಪ್ಸ್ಟಿಕ್ ಹಾಕಿದಳು ಅನ್ನೋವಾಗ ನಮ್ಮ ಮನಸ್ಸಲ್ಲಿ ಏನಾಗ್ತದೆ, ನಾನು ಆ ಲಿಪ್ಸ್ಟಿಕ್ ತಗೊಳ್ಬೇಕು. ಹಣ ಇರದಿದ್ರು ಪರವಾಗಿಲ್ಲ, ಅಪ್ಪ ಅಮ್ಮನ ಹತ್ರ ಜಗಳ ಮಾಡ್ತೇವೆ, ಅಥವಾ ಅಪ್ಪ ಅಮ್ಮನ ಹತ್ರ ಇರದಿದ್ದಾಗ ನಾವು ಕೆಟ್ಟ ಒಂದು ಅಂದ್ರೆ ಕೆಟ್ಟ ನಿರ್ಧಾರಕ್ಕೆ ಬರ್ತೇವೆ. ಮನೆಯಲ್ಲಿ ಹಣ ಕಳ್ಳತನ ಮಾಡೋದಾಗಿರ್ಬೋದು, ಅಥವಾ ನಮ್ಮ ಒಂದು ಗಂಡಂದಿರ ಹತ್ರ ಒಂದು ಜಗಳ ಮಾಡೋದಾಗಿರ್ಬೋದು, ಮನೆಯವರ ಹತ್ರ ಕೇಳೋದಾಗಿರ್ಬೋದು. ಅದು ನಮಗೆ ಕೊಡಿಸದಿದ್ದಾಗ, ಅದು ನಮಗೆ ಸಿಗದೇ ಇದ್ದಾಗ ನಮಗೆ ನೋವಾಗ್ತದೆ, ಬೇಸರ ಆಗ್ತದೆ, ಬೇಜಾರಾಗ್ತದೆ. ಅಷ್ಟೇ ಅಲ್ಲದೆ ನಮಗೆ ಅದರಿಂದ ಸಿಟ್ಟು ಕೂಡ ಬರ್ತದೆ. ಹಾಗಾಗಿ ಒಂದು ಈಗ ಮನೆಯಲ್ಲಿ ಬೈಕ್ ಕೊಡಿಸದಿದ್ರೆ, ಈಗ ಎಷ್ಟೋ ಮನೆಯಲ್ಲಿ ತಿನ್ಲಿ ಒಂದು ಹೊತ್ತಿಗೆ ಊಟ ಕೂಡ ಅವರು ದುಡಿದು ತಿನ್ನುವಂತಹ ಪರಿಸ್ಥಿತಿ ಈಗ ನಮ್ಮ ಒಂದು ದೇಶದಲ್ಲಿದೆ. ಹಾಗಾಗಿ ಕೆಲವೊಂದು ವ್ಯಕ್ತಿಗಳಿಗೆ ಆಸೆಗಳನ್ನೋದು ಯಾವುದೇ ಒಂದು ಬಡತನ ನೋಡಿ ಬರುವುದಿಲ್ಲ, ಸಿರಿತನ ನೋಡಿ ಬರುವುದಿಲ್ಲ. ಹೊರತಾಗಿ ಆಸೆಗಳನ್ನೋದು ಎಲ್ಲರಿಗೂ ಕೂಡ ಬರ್ತದೆ. ಆದ್ರೆ ನಮ್ಮ ಕುಟುಂಬಕ್ಕೆ ತಕ್ಕಂತೆ ನಮ್ಮ ಹೇಳ್ತಾರಲ್ಲ, ಹಾಸಿಗೆ ಇದ್ದಷ್ಟು ಮಾತ್ರ ಕಾಲ್ ಚಾಚಬೇಕು ಅಂತ ಹೇಳಿ. ಹಾಗೆ ಆಸೆಗಳಿಗೆ ಯಾವುದೇ ರೀತಿಯ ಒಂದು ಮಿತಿ ಅನ್ನೋದು ಇರುವುದಿಲ್ಲ. ಹೊರತಾಗಿ ನಮಗೆ ಆಸೆಗಳು ಹುಟ್ಟುತ್ತವೆ. ಆಸೆ ಹುಟ್ಟುವುದು ತಪ್ಪಲ್ಲ, ಆದ್ರೆ ನಮ್ಮ ಒಂದು ಯೋಗ್ಯತೆಗೆ ತಕ್ಕಂತೆ ನಾವು ಅದನ್ನು ಆಸೆಯನ್ನು ಪಡಬೇಕು. ಈಗ ನಾನು ತುಂಬಾ ಶ್ರೀಮಂತ ಇದ್ದೇನೆ ಅಂತ ಹೇಳಿ ಒಂದು ಬೇಕಾದಾಗಿ ಹಣವನ್ನು ವೇಸ್ಟ್ ಮಾಡಿದ್ರೆ, ಅಥವಾ ಹಣವನ್ನು ಬೇಕಾದಾಗಿ ದುರುಪಯೋಗ ಮಾಡ್ಕೊಂಡ್ರೆ ಮುಂದೆ ದಿನ ಒಂದು ಭಿಕ್ಷುಕರಾಗ್ಬೋದು. ಹಾಗಾಗಿ ಈಗ ನಾವು ಕಡು ಬಡತನದಲ್ಲಿದ್ದವರು ನಾವು ಆಸೆ ಪಡಬಾರ್ದು ಅಂತ ಏನಿಲ್ಲ. ಆಸೆ ಬೇಕಾದಂತಹ ಕಾರ್ಯಗಳಾಗಿರ್ಬೋದು, ಅದಕ್ಕೆ ಏನ್ ಬೇಕು ಅನ್ನೋದಕ್ಕೆ ನಾವು ಒಂದು ಗುರಿಯನ್ನು ಹೊಂದಿರ್ಬೇಕು. ಈಗ ನನಗೆ ಒಳ್ಳೆಯ ಒಂದು ಡ್ರೆಸ್ ತಗೋಬೇಕು, ಅದ್ರ ಒಂದು ಬೆಲೆ ಜಾಸ್ತಿ ಇರ್ತದೆ. ಹಾಗಾದ್ರೆ ನಮಗೆ ತಗೊಳ್ಳಿಕ್ಕೆ ಶಕ್ತಿ ಇಲ್ಲ ಅಂತಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ತಂದೆ ತಾಯಿ ಹತ್ರ ಕೇಳ್ಬೇಕು. ಅವ್ರ ಹತ್ರ ಇಲ್ಲ ಅಂತ ಹೇಳಿದಾಗ ಅದನ್ನ ಅಲ್ಲಿಗೆ ಬಿಟ್ಟು ಬಿಡ್ಬೇಕು. ಹೊರತಾಗಿ ಅಥವಾ ನಿನ್ನಿಂದ ಸಾಧ್ಯ ಆಗಿದ್ರೆ ನೀನೇ ಒಂದು ದುಡಿದು ತಗೋ, ಅಥವಾ ಅದಕ್ಕೆ ಏನ್ ಮಾಡ್ಬೇಕು, ಅಥವಾ ಕೆಲ್ಸಕ್ಕೆ ಹೋಗಿ ಆದ್ರೂ ದುಡಿಬಹುದು, ಅಥವಾ ಇನ್ಯಾವುದಾದ್ರೂ ಒಳ್ಳೆಯ ದಾರಿಯಲ್ಲಿ ಹೋಗ್ಬೇಕು. ಹೊರತಾಗಿ ಅಥವಾ ನೆಕ್ಸ್ಟ್ ಒಂದು ಮುಂದೆ ನನಗೆ ಆದಾಗ ಆ ಡ್ರೆಸ್ ಅನ್ನು ತಗೊಳ್ಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ನಾವು ಬರ್ಬೇಕು. ಆಗ ಜೀವನದಲ್ಲಿ ಒಂದು ಒಳ್ಳೆಯ ಒಂದು ಜೀವನ ನಡೆಸಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಎಷ್ಟೋ ಜನ ಒಂದು ಹೆಣ್ಣು ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ತಮ್ಮ ಮನೆಗೆ ಪರಿಸ್ಥಿತಿ ತಕ್ಕಾಗಿ ತಮ್ಮ ಎಷ್ಟೋ ಒಂದು ಸಾವಿರ ಕನಸುಗಳನ್ನು ಮುಚ್ಚಿಟ್ಟು ಒಂದು ಜೀವನ ಮಾಡ್ತಿರ್ತಾರೆ. ಇನ್ನು ಕೆಲವರು ಅದನ್ನು ದುರುಪಯೋಗ ಮಾಡ್ಕೊಂಡು, ಯಾವುದೋ ರೀತಿ ಲೂಟಿ ಮಾಡ್ಕೊಂಡು, ಕಳ್ಳತನ ಮಾಡ್ಕೊಂಡು, ದರೋಡೆ ಮಾಡ್ಕೊಂಡು, ಈ ರೀತಿಯಾಗಿ ಯೋಚನೆ ಮಾಡಿ ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಳ್ತಾರೆ. ಯಾರು ಒಬ್ಬ ವ್ಯಕ್ತಿ ಆಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು, ಒಂದು ಇಂದ್ರಿಯ ಲೋಕಕ್ಕೆ ಯಾನು ಸೋಲ್ತಾನೆ ಅವನು ಒಂದು ಜೀವನದಲ್ಲಿ ಸ್ಥಿರವಾಗಿರುವುದಿಲ್ಲ. ಅಷ್ಟೇ ಅಲ್ಲದೆ ಅವನಿಗೆ ಬೇಕಾದದ್ದು ನೇರವಾಗಿ ಅಥವಾ ಸುಖವಾಗಿದ್ದು ಸಿಗುವುದಿಲ್ಲ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ. ಶ್ರೀಕೃಷ್ಣನ ಪ್ರಜ್ಞೆಯಲ್ಲಿರೋರು, ಶ್ರೀಕೃಷ್ಣನನ್ನು ಒಂದು ನಂಬುವರು, ಅದು ಯಾವುದೇ ರೀತಿಯ ಒಂದು ಇಂದ್ರಿಯಗಳಿಗೆ ಬಲಿಯಾಗುವುದಿಲ್ಲ. ಹೊರತಾಗಿ ಇಂದ್ರಿಯಗಳೇ ಇವರ ಬಲಿಯಲ್ಲಿ ಇರ್ತದಂತೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಈಗ ಸಾಧುಗಳು, ಮುನಿಗಳಾಗಿರ್ಬೋದು, ದೇವರದ ತಪಸ್ಸು ಮಾಡ್ತಿರೋರಾಗಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ದೇವರನ್ನು ನಂಬೋರಾಗಿರ್ಬೋದು, ಅವರನ್ನು ನೋಡಿ ಯಾವುದೇ ರೀತಿ ಹಠ ಮಾಡುದಿಲ್ಲ, ಕೋಪ ಮಾಡ್ಕೊಳ್ಳಲ್ಲ. ಸಿಕ್ಕಿದ್ರೆ ಕೂಡ ಅಷ್ಟೇ, ಸಿಗದಿದ್ರು ಕೂಡ ಅಷ್ಟೇ ಶಾಂತವಾಗಿರ್ತಾರೆ, ಧ್ಯಾನದಲ್ಲಿ ಇರ್ತಾರೆ, ಖುಷಿಯಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ. ಅದೇ ರೀತಿಯಾಗಿ ಶ್ರೀಕೃಷ್ಣರು ಹೇಳ್ತಾರೆ, ನನ್ನ ಧ್ಯಾನದಲ್ಲಿ ಇದ್ದವರು ಯಾವುದೇ ರೀತಿಯವರು ಒಂದು ಇಂದ್ರಿಯ ಒಂದು ಜ್ಞಾನಗಳಿಗೆ ಅವರು ಬಲಿಯಾಗುದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಆದಷ್ಟು ನಮ್ಮ ಇಂದ್ರಿಯಗಳನ್ನು ನಾವು ಕಂಟ್ರೋಲ್ ಅಲ್ಲಿ ಇಡುವ. ಯಾವಾಗ ನೋಡಿ, ಇವಾಗ ನಮಗೆ ಆಸೆ ಇದ್ದಾಗೆ ಮಾತ್ರ ಅಲ್ವಾ ನಮಗೆ ಕೋಪ ಅನ್ನೋದು ಬರುದು. ಈಗ ಒಂದು ವ್ಯಕ್ತಿ ನಮಗೆ ಬೇಕು, ನಾವು ಅವರನ್ನು ತುಂಬಾ ಇಷ್ಟಪಡ್ತೇವೆ, ಅಥವಾ ತುಂಬಾ ಒಂದು ಅವ್ರ ಜೊತೆ ನಾವು ತುಂಬಾ ಸಾವಿರಾರು ಕನಸುಗಳನ್ನು ಇಟ್ಟಿರ್ತೇವೆ, ಸಾವಿರಾರು ಯೋಚನೆಗಳನ್ನು ಮಾಡಿರ್ತೇವೆ, ಅಥವಾ ಸಾವಿರಾರು ಒಂದು ಜೀವನ ಮುಂದೆ ಹೀಗೆ ಸಾಗಿಸ್ಬೇಕು ಅನ್ನೋ ಕನಸುಗಳನ್ನು ನಾವು ಕಂಡಿರ್ತೇವೆ. ಅದು ಏನನ್ನೋದು ಆಸೆ ಅನ್ನೋದು ಹುಟ್ಟುತ್ತದೆ. ಆಸೆ ಅನ್ನುವಾಗ ನಮಗೆ ಏನಾಗ್ತದೆ, ಸಿಗ್ಬೇಕು ಅನ್ನೋ ಒಂದು ಹಠ, ಕೋಪ ಆಗಿರ್ಬೋದು, ಅಥವಾ ಒಂದು ಕಾಮ ಅಂತ ಹೇಳ್ಬೋದು, ಆ ರೀತಿಗೆ ಪರಿವರ್ತನೆ ಆಗ್ತದೆ. ಅದು ನಮಗೆ ಸಿಗದೇ ಇದ್ದಾಗ, ಅಥವಾ ಅದು ನಮಗೆ ಕೈಯಿಂದ ಜಾರಿ ಹೋಗ್ತಿದೆ ಅನ್ನುವಾಗ ನಾವು ಏನ್ ಮಾಡ್ತೇವೆ, ಕಾಮ ಕ್ರೋಧಕ್ಕೆ ಒಂದು ಬಲಿಯಾಗ್ತೇವೆ, ಅಥವಾ ಒಂದು ಕೋಪ ಆಗ್ತೇವೆ, ಸಿಟ್ಟಾಗ್ತೇವೆ, ಸಿಕ್ಕಿದವ್ರ ಮೇಲೆ ಸಿಟ್ಟನ್ನು ತೋರಿಸ್ತೇವೆ, ಅಥವಾ ನಾವೇ ಒಂದು ಜೀವಕ್ಕೆ ಅಪಾಯವನ್ನು ಮಾಡ್ಕೋತೇವೆ. ಆಸೆಗಳನ್ನೋದು ನೀನು ಅಲ್ಲಿಗೆ ಒಂದು ಮುಕ್ತಾಯಗೊಡೋದಕ್ಕೆ ನೀನು ಬಲಿ ಕೊಡಬೇಡ. ಹೊರತಾಗಿ ನಿನ್ನ ಚಟುವಟಿಕೆಯನ್ನು ನಿರಂತರವಾಗಿಡು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಇಂದ್ರಿಯಗಳನ್ನು ನಮ್ಮ ಕಂಟ್ರೋಲ್ ಅಲ್ಲಿ ಇಡ್ಬೇಕು. ನಾವು ಇನ್ನೊಬ್ಬರಿಗೆ ಉಪದೇಶ ಹೇಳೋ ಮೊದಲು ನಮ್ಮ ಇಂದ್ರಿಯಗಳನ್ನು ನಾವು ಒಂದು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಅದು ಯಾವುದೇ ರೀತಿಯ ಒಂದು ಹುಚ್ಚು ಮನಸ್ಸು ಏನಂತ ಒಂದು ಮಾರ್ಕಟ ಮಂಗ ಅಂತಾರ, ಹಾಗಾಗಿ ಅದ್ರ ಮಾತನ್ನು ಕೇಳಿ ನಾವು ಹೋದ್ರೆ ನಾವೊಂದು ಕೆಟ್ವೆ ಅಂತ. ಹಾಗಾಗಿ
ನಮಗೆ ಏನು ಬೇಕು ಅಥವಾ ನಮ್ಮ ಯೋಗ್ಯತೆ ತಕ್ಕಂತೆ ನಾವು ಯೋಚನೆಗಳನ್ನು ಮಾಡಬೇಕು. ಅಷ್ಟೇ ಅಲ್ಲದೆ ನಮಗೆ ಅದು ಬೇಕು ಅಂತ ಅನಿಸಿದಾಗ ನಾವು ಅದನ್ನು ಒಳ್ಳೆಯ ಮಾರ್ಗದಲ್ಲಿ ಪಡೆದುಕೊಳ್ಬೇಕು. ಯಾಕಂದ್ರೆ ದೇವರು ಎಲ್ಲವೂ ಕೂಡ ಕೊಡ್ತಾರೆ, ಕೊಟ್ಟು ಕೂಡ ನೋಡ್ತಾರೆ. ಕೊಡದೇ ಇದ್ರೆ ಕೂಡ ನಾವು ಯಾವ ರೀತಿಯಾಗಿ ಇರ್ತೇವೆ ಅನ್ನೋದರ ಮೇಲೆ ದೇವರ ಒಂದು ಆಶೀರ್ವಾದವನ್ನು ಕೊಡ್ತಾ ಇರ್ತಾರೆ. ಎಷ್ಟೇ ಕಷ್ಟ ಬಂದ್ರೆ ಕೂಡ ಒಳ್ಳೆಯ ದಾರಿಯಲ್ಲೇ ಹೋಗುವ ಅಥವಾ ಒಳ್ಳೆಯದನ್ನೇ ಬಯಸುವ, ಯಾರಿಗೆ ಕೂಡ ಕೆಟ್ಟದನ್ನು ಮಾಡದೆ, ಅಥವಾ ಇವತ್ತಿನ ಕಾಲದಲ್ಲಿ ನಮ್ಮದೊಂದು ದೇವರ ಮೇಲೆ ನಂಬಿಕೆ ಇಡೋದು ಅಂದ್ರೆ ಒಂದು ತುಂಬಾ ಪರ್ಸೆಂಟೇಜ್ ಕಮ್ಮಿ ಆಗಿದೆ. ಅದು ಹಿಂದಿನ ಕಾಲದಲ್ಲಿ ಎಷ್ಟೋ ವರ್ಷಗಳ ಕಾಲ ಉಪವಾಸ ವ್ರತಗಳನ್ನು ಮಾಡಿ ತಮ್ಮ ಬಯಕೆಗಳನ್ನು ಈಡೇರಿಸ್ಕೊಳ್ತಿದ್ರು. ಆದ್ರೆ ನಾನು ತುಂಬಾ ವಿಡಿಯೋಸ್ಗಳಲ್ಲಿ ನೋಡಿದ್ದೇನೆ, ಅಥವಾ ಒಂದು ಸಾಧು ಮುನಿಗಳು ಹೇಳುದೇನಂತ ಹೇಳಿದ್ರೆ, ಇವತ್ತಿನ ಒಂದು ಭಜನೆ ನಿನ್ನ ನಾಳಿನ ಒಳ್ಳೆಯ ದಾರಿಗೆ ಒಂದು ಉಪಾಯ ಆಗ್ತದೆ ಅಥವಾ ಒಂದು ದಾರಿ ಆಗ್ತದೆ ಅಂತ ಹೇಳಿ. ಇವತ್ತಿನ ಕಾಲದಲ್ಲಿ ನಾವು ದೇವರಿಗೆ ಸಮಯ ಕೊಡೋದಿಲ್ಲ, ಹೊರತಾಗಿ ಬೇಡದ ಕೆಲಸಕ್ಕೆ ಸಾವಿರ ನಮಗೆ ಸಮಯ ಅನ್ನೋದಿರ್ತದೆ. ಹಾಗಾಗಿ ಇವಾಗ ಮಾಡಿದಂತಹ ನಮ್ಮ ಒಂದು ಪ್ರಾರ್ಥನೆ ಮುಂದಿನ ಒಂದು ಒಳ್ಳೆಯ ಕಾಲಕ್ಕೆ ಅದು ದಾರಿ ಆಗ್ತದೆ, ಅಥವಾ ನಮಗೆ ಒಂದು ಸುಲಭ ದಾರಿ ಮಾಡಿ ಕೊಡ್ತದೆ ಅಂತ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಸಮಯವಾದರೂ ನಾವು ದೇವರಿಗೆ ಕೊಡ್ಲೇಬೇಕು. ಹಾಗಾಗಿ ಪ್ರತಿನಿತ್ಯ ಕೂಡ ನಮ್ಮಲ್ಲಿ ಕೆಟ್ಟ ಯೋಚನೆಗಳು ಹೋಗ್ಬೇಕು ಅಂತ ಹೇಳಿದಾಗ ದೇವರ ಜಪ ಖಂಡಿತವಾಗಿಯೂ ಬೇಕಾಗಿರ್ತದೆ. ಧ್ಯಾನ ಆಗಿರ್ಬೋದು, ಯೋಗ ಆಗಿರ್ಬೋದು, ಅಥವಾ ನಮ್ಮ ಮೆಡಿಟೇಷನ್ ಹೇಳ್ತಾರಲ್ಲ, ಅದು ಕೂಡ ತುಂಬಾ ಅಗತ್ಯವಾಗಿರ್ತದೆ. ಪ್ರತಿನಿತ್ಯ ಕೂಡ ಯಾರಿಗೂ ಕೂಡ ಕೆಟ್ಟದೆ ಬಯಸುದು ಬೇಡ. ಅಷ್ಟೇ ಅಲ್ಲದೆ ನಮಗೆ ಏನು ನಮ್ಮ ಜೀವನದಲ್ಲಿ ನಾವು ಹೇಗಿದ್ದೇವೆ ಅನ್ನೋದನ್ನ ನಾವು ತಿಳ್ಕೊಂಡ್ರೆ ಸಾಕು. ಇನ್ನೊಬ್ಬರಿಗೆ ಸಾಬೀತು ಮಾಡೋ ಅವಶ್ಯಕತೆ ಯಾರಿಗೂ ಇಲ್ಲ. ಹೊರತಾಗಿ ನಮಗೆ ಗೊತ್ತಿರುತ್ತೆ ದೇವರು ನಮ್ಮನ್ನು ನೋಡ್ತಾ ಇರ್ತಾರೆ. ಯಾರು ನೋಡದಿದ್ರೆ ಕೂಡ ದೇವರ ನಮ್ಮನ್ನು ಬಡ್ಡಿ ಸಮೇತ ನಮಗೆ ಲೆಕ್ಕ ಕೊಡ್ತಾರೆ. ಹಾಗಾಗಿ ನಮ್ಮ ಮಾಡಿದ ಕರ್ಮಗಳು ನಮಗೆ ಬಂದೇ ಬರ್ತದೆ. ಯಾಕಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಅದೆಷ್ಟೋ ಬೇಗನೆ ಬರ್ತದೆ. ಇವತ್ತು ನೀನ್ ಮಾಡಿದೆ ಅಂತ ಹೇಳಿದ್ರೆ ನಾಳೆ ನಿನಗೆ ಕರ್ಮ ತೋರಿಸ್ತದೆ, ಅಷ್ಟೊಂದು ಬದಲಾವಣೆ ಆಗಿದೆ. ಹಾಗಾಗಿ ದಯವಿಟ್ಟು ಯಾರಿಗೂ ಕೂಡ ಕೆಟ್ಟದನ್ನು ಬಯಸೋದು ಬೇಡ. ಶ್ರೀಕೃಷ್ಣರೆಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯ ಮತ್ತು ತಮ್ಮ ಬೇಡಿಕೆಗಳನ್ನೆಲ್ಲ ಈಡೇರಿಸ್ಲಿ ಅಂತ ಯಾವತ್ತೂ ಕೂಡ ನಾನು ಬೇಡ್ಕೋತೇನೆ. ಹಾಗಾಗಿ ಎಲ್ಲರಿಗೂ ಕೂಡ ಈ ಒಂದು ಭಗವದ್ಗೀತೆಯ ಸಂದೇಶ ಉಪಯುಕ್ತವಾದ್ರೆ, ಅಥವಾ ನಿಮ್ಮ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ, ಅಥವಾ ತುಂಬಾ ಜೀವನದಲ್ಲಿ ಏನೂ ಇಲ್ಲ ಅಂತ ಹೇಳಿ ಭರವಸೆ ಕಳ್ಕೊಂಡವರಿಗೆ ಈ ಭಗವದ್ಗೀತೆ ಖಂಡಿತವಾಗಿಯೂ ಬೇಕಾಗಿರ್ತದೆ, ಅಂತವರಿಗೆ ಶೇರ್ ಮಾಡಿ. ಅಷ್ಟಲ್ಲದೆ ಇದು ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಶ್ಲೋಕಕ್ಕೆ ವಿರಾಮಗೊಳಿಸುತ್ತಿದ್ದೇನೆ. ಜೈ ಶ್ರೀರಾಮ್.